ಟೈಮ್ ಆಗ್ತದೆ, ಬಡ ಬಡ ಮಾಡ್ರಿ. ಮಾಡೋದ್ರಿಂದ ಗಣಿತಗಳನ್ನು ಕರೆಕ್ಟಾಗಿ ನೀವು ನಾ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತದೆ. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಭಾಳ ಇಂಪಾರ್ಟೆಂಟ್ ಗಣಿತ ಇರ್ತಾವೆ ಇವು. ನಿಮ್ಮ ಮಗ್ಗಿ ಬರಬೇಕು ಒಂದು ಸ್ವಲ್ಪ, ನಿಮಗೆ ಭಾಳ ಅನುಕೂಲ ಆಗ್ತದೆ ಮಗ್ಗಿ ಬಂದ್ರೆ. ಹಾಂ, ಎಲ್ಲರೂ ಬೋರ್ಡ್ ಕಡೆ ನೋಡಿ ಕೆಲವೊಂದು ಟ್ರಿಕ್ಸ್ಗಳನ್ನು ಉಪಯೋಗ ಮಾಡ್ತೀನಿ ಇಲ್ಲಿ. ನಾ ಹಿಂಗೆ ದೊಡ್ಡ ಬಂದಾಗ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತು, ಲಕ್ಷ್ಯ ಕೊಟ್ಟು ನೋಡ್ರಿ. ಮಗ್ಗಿನೂ ಬರ್ಬೇಕು. ಮತ್ತು ಈಗ ನೋಡಿ, ಈಗ ದಶಮಾಂಶ ತೆಗೆದು ಬಿಡ್ರಿ. ಇದು ದಶಮಾಂಶ ತೆಗೆದಾಗ ಏನಾಗ್ತದೆ? 34 ಆಯ್ತು. ಇದು ದಶಮಾಂಶ ತೆಗೆದ್ರೆ ಎಷ್ಟಾಯ್ತು? 102 ಆಯ್ತು. ಬರೋಬ್ಬರಿ ಇಲ್ಲಿ ನೀವು ಕಚ್ಚಾದಾಗ 102 ಗುಂಡ್ಲೆ 34. ಯಾಕಂದ್ರೆ ಲೆಕ್ಕ ತಪ್ಪಬಾರದು. ನೋಡ್ರಿ ಹೆಂಗೆ ಹಚ್ಕೋಬೇಕು. ಇದನ್ನು ಹೊರಗೆ ಹಚ್ಕೋರಿ, ಸರಳ ಆಗ್ತದೆ. ಏನ್ರಿ ತಪ್ಪಿದ್ರೆ ಇಲ್ಲಿ ತಿದ್ಲಿಕ್ಕೆ ಬರ್ತವೆ. ಅಲ್ಲಿ ಇಲ್ಲಿ ತಪ್ಪಬಾರ್ದು. 4 2 8, 4 ಪೂಜೆ 4 1 4, ಇಲ್ಲೊಂದು ಗುಂಡ್ಲೆ ಹಾಕ್ರಿ. 3 2 6, 3 ಪೂಜೆ 3 1 3, 8 6 4 3. ದಶಮಾಂಶ ಸ್ಥಾನ ಎಣ್ಸರೀಗ 1 2 3, 3 ಸ್ಥಾನ ಬಿಟ್ಟು ಬಿಂದು ಇಡ್ರಿ. ಅಂದ್ರೆ 3.468. ನೋಡಿ, ನಾ ಚೆಕ್ ಮಾಡ್ತಿರ್ತೀನಿ. ಯಾಕಂತಂದ್ರೆ ಅದು ಲೆಕ್ಕ ತಪ್ಪಬಾರ್ದು. ಆಮೇಲೆ ಲೆಕ್ಕ ತಪ್ಪದಿಂದ ಹೆರಾಣ ಬಿಡಬಾರ್ದು. 3.468 ಕರೆಕ್ಟ್. ಆಮೇಲೆ ಈ ಲೆಕ್ಕ ನೋಡಿ, ದಶಮಾಂಶ ತೆಗೀರಿ. 708 ಗುಂಡ್ಲೆ ದಶಮಾಂಶ ತೆಗೆದಾಗ 5 ಆಯ್ತು. ಆಮೇಲೆ ಇದನ್ನು ನೋಡಿ, 5 8 ಎಷ್ಟು ಸರಳದ. ಇಲ್ಲಿ 0 ನೋಡ್ರಿ. 5 8 40, 5 8 40, 5 7 35. ಈಗ ಸ್ಥಾನ ಬೆಲೆ ಎಷ್ಟು ಬಂದು ನೋಡ್ರಿ, 1 2 3. ಅಂದ್ರೆ ಇಲ್ಲಿ 3 ಮುಂದೆ ಬಂತು. ಆನ್ಸರ್ 3.540. ನೋಡ್ರಿ, ರೈಟ್ ಹಾಕೊಡ್ರಿ. ಇಲ್ಲೇ ದಶಮಾಂಶನ ತೆಗೆದಾಗ ಎಷ್ಟಾಗ್ತದೆ? 1425 ಗುಂಡ್ಲೆ 64. ಬರೋಬ್ಬರಿ. ನಾವು ಇಲ್ಲಿ 14ರ ಮಧ್ಯದ 25ರ ಮಧ್ಯದ ನೋಡ್ರಿ, ನೀವು ಎಷ್ಟು ಸರಳ ಇರ್ತದದು ನೋಡ್ರಿ. 14 25 ಗುಂಡ್ಲೆ 64 ಅದ. ಇದನ್ನು ಗುಣಾಕಾರನ ಹೆಂಗೆ ಮಾಡ್ತೀನಿ ಅನ್ನೋದು ನೀವು ನೋಡ್ಕೊರಿ. 4 5 20, 4 2 8, 4 4 16, 4 ಕರೆಕ್ಟ್, ಈಸಿ ಬರ್ತದೆ. 25 4 100, 2 0 ಇಟ್ಟು 1 ತೋರಿ. 14 4 56, 1 57. ನೋಡ್ರಿ ಹೆಸರಳದು. ಇದು ಮಗ್ಗಿ ಬೈಲಿ ಮ್ಯಾಲೆ ಮಗ್ಗಿದ್ರೆ 2 ಅಂಕಿಲಿ ಒಮ್ಮೆ ನೀವು ಗುಣಾಕಾರ ಮಾಡಿರಿ ಅಂದ್ರೆ ಉತ್ತರದಾಗ 2 ಇಡ್ಬೇಕು. 3 ಬಂದಂದ್ರೆ ಒಂದು ಕೈಗಡೆ ಇಡ್ರಿ. 25 4 100, ಒಂದು ಕೈಗಡೆ ಇಡ್ರಿ. 14 4 56, 1 57 ಗುಂಡ್ಲೆ ಹಾಕ್ರಿ. 25 6 150, 25 6 150, 14 6 84, 1 85. ನೋಡ್ರಿ, ಒಟ್ಟು ಅಂದ್ರೆ ಇಲ್ಲಿ ಲೆಕ್ಕ ತಪ್ಪಬಾರ್ದು. ಪೂಜೆ 7 5 12 11 91. ಸ್ಥಾನ ಬೆಲೆ ಎಷ್ಟದ? 1 2 3, 1 2 3. ನಾ ಚೆಕ್ ಮಾಡಿದಿಂದ ಉತ್ತರ ಹಾಕ್ತದೆ. ಅದನ್ನು ಯಾಕಂದ್ರೆ ಲೆಕ್ಕ ತಪ್ಪಂದ್ರೆ ಇಲ್ಲೇ ತಿದ್ದಬಹುದು. ಗಣಿತ ಎಲ್ಲ ಪೂರ್ತಿ ಮುಗಿದ ಎಲ್ಲ ಆದಿಂದ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದ. ಎಷ್ಟು ಬಂದದ? ಅದು 91.200 ಬಂದದ. ಅವಾಗ ನೀವೇನು ಮಾಡಬೇಕು? ಇದು ಕರೆಕ್ಟ್ ಅದ ಇದು. ಆದರೆ ಇಲ್ಲಿ ಇಡಾಗ ಏನು ಮಾಡ್ಕೋ, ಮುಂದಿನ 0 ತೆಗೆದು 91.2 ಅಂತ ಇಡ್ರಿ. ನೋಡ್ರಿ ಎಷ್ಟು ಸರಳ. ನೀವು 4 25ರ ಮಗ್ಗೆ ಇಲ್ಲ ನೋಡ್ರಿ. ಇವು 2 ಅಂಕಿಯಲ್ಲಿ ನೀವು ಗುಣಾಕಾರ ಮಾಡಿದ್ರೆ 2 ಆನ್ಸರ್. 25 4 100 ಅಂದ್ರೆ 2 ಅಂಕಿ ಒಮ್ಮೆ ಇಟ್ಕೊಂಡು ಬಿಡೋದು ಒಂದು ಕೈಗಡೆ. 14 4 56, 1 57. ಯಾಕೆ 2 ಅಂಕಿಲಿ ಒಮ್ಮೆ ನೀವು ಗುಣಕ್ಕೆ ತಗೋತೀರಿ ಅಂದ್ರೆ ಈ ಪದ್ಧತಿ ಮಾಡೋದು. ಆಮೇಲೆ ಒಂದು ಗುಂಡ್ಲೆ ಹಾಕಿರಿ. 25ರ ಮಗ್ಗೆ ಅದು. 25 6 150, 150 ಅಂದ್ರೆ 50 ಇಲ್ಲಿಟ್ಟು ಒಂದು ಕೈಗಡೆ ಇಡಬೇಕು. 14 84, 1 85. ಈ ದಶಮಾಂಶ ಭಿನ್ನ ರಾಶಿ ಸ್ಥಾನದಲ್ಲಿ ಹಾಕಿದಾಗ ಮುಂದೆ 0 ಬಂದು ಅಂದ್ರೆ ತೆಗೆದಿಡ್ರಿ. ನೋಡಿ, ಇಲ್ಲೊಂದು ದಶಮಾಂಶ ತೆಗೆದ್ರೆ ಎಷ್ಟು ಆಗ್ತಿದ್ದು? 401 ಗುಂಡ್ಲೆ ದಶಮಾಂಶ ತೆಗೆದ್ರೆ 202. ನೋಡ್ರೆ ಭಾಳ ಮಜಾ ಅದ ನೋಡಿದ ಗಣಿತ.
ಈಗ 202ಕ್ಕೆ ನೀವು 202ಕ್ಕೆ ಒಮ್ಮೆ 400ಲೆ ಗುಣಾಕಾರ ಮಾಡ್ರಿ ನೋಡ್ರಿ. ಒಮ್ಮೆ ಇದು ಎಷ್ಟು 400ಲೆ ಗುಣಾಕಾರ ಮಾಡ್ರಿ ಅಥವಾ 200ಲೆ ಗುಣಾಕಾರ ಮಾಡ್ರಿ, ಎರಡು ಒಂದೇ. 401ಕ್ಕೆ ನೀವು ಹಿಂಗೆ ಮಾಡಿದ್ರು ಬರ್ತಾವೆ. ಇಲ್ಲಿ 401 ಅದ, ಹಂಗೆ ಮಾಡ್ರಿ ಬೇಕಂದ್ರೆ ನೋಡು. 202ಕ್ಕೆ 400ಲೆ ಒಂದು ಗುಣಾಕಾರ ಮಾಡಿ ಎಷ್ಟು ಸರಳ ಬರ್ತದೆ ತೋರಿಸ್ತಂದು ನಾನು. ನೀವು ನೋಡಿ, 2 ಪೂಜೆ ಹೊರಗಿಡ್ರಿ, 4 2 8, 4 ಪೂಜೆ 4 2 8 ನೋಡ್ರಿ. 400ಲೆ ಒಂದು ಮಾಡಿದ್ರಿ, ಇನ್ನು 1ರಲ್ಲಿ ಒಂದು ಮಾಡಿರಿ, 202 ಇದ್ರಾಗ ಇಟ್ಬಿಡ್ರಿ. ನೋಡ್ರಿ ಎಷ್ಟು ಸರಳ ಅದು. ಒಮ್ಮೆ 400ಲೆ ಗುಣಾಕಾರ ಮಾಡಿರಿ, 200ಕ್ಕೆ ಮಾಡಿದ್ರಿ, 2 ಪೂಜೆ ಹೊರಗಿಟ್ರಿ, 4 2 8, 4 ಪೂಜೆ 4 2 8 80,800 ಇಲ್ಲಿ ಒಂದು 202, 1ದಲ್ಲಿ 202 ಇಡ್ರಿ, 2 0 8 2 10 1 8 ಸ್ಥಾನದಲ್ಲಿ ಎಷ್ಟು ನೋಡ್ರಿ, 1 2 3 4, 1 2 3 4 ಬರೋಬ್ಬರಿ 8.1002 ನಡುವಾಗ 0 ಇದ್ರೆ ತೆಗಿಬಾರ್ದು, ಲಾಸ್ಟಕ್ಕೆ ಇದ್ರೆ ಅಷ್ಟೇ ತೆಗಿಬೇಕು. ಸರ್ 0 ತೆಗಿ ಅಂದಾರೆ ಅಂತ ತಿಳ್ಕೊಂಡು ತೆಗಿಲಿಕ್ಕೆ ಹೋಗ್ಬಾರ್ದು ನೋಡ್ರಿ. ಅದು ಕರೆಕ್ಟ್ ಅದನ್ನ ಇಲ್ಲ ನಾನು ಚೆಕ್ ಮಾಡಿ ಹೇಳ್ತಾನು ನೋಡ್ರಿ. 8.1002 ನಿಮ್ಮ 4 ಉತ್ತರದ ಆನ್ಸರ್ಗಳು ಹೇಳ್ತಾನೆ. 3.468, 3.540, 91.2 ಆಮೇಲೆ 8.1002 ಕರೆಕ್ಟ್ ಆಯ್ತು. ಯಾಕಂದ್ರೆ ಇದ್ರಾಗ ಹೆಚ್ಚು ಲೆಕ್ಕಗಳು ಗುಣಾಕಾರ ಮಾಡಾಗ ತಪ್ಪಿರ್ತಾವೆ. ಇದು ನೀವು ಲಕ್ಷ್ಯ ಕೊಟ್ಟು ನೋಡ್ರಿ ಹೆಂಗೆ ಕಲಿಸ್ತಾರೆ ಸರ್, ವೇಗವಾಗಿ ಹೆಂಗೆ ಮಾಡಬೇಕು. ಆಮೇಲೆ ನೋಡ್ರಿ ಹೆಂಗೆ ಈಸಿ ಟ್ರಿಕ್ಸ್ಗಳನ್ನು ನಾ ಹೆಂಗೆ ಹೇಳ್ತಾನು ಇವೆಲ್ಲ ನೋಡ್ರಿ. 202ಕ್ಕೆ 400ಲೆ ಗುಣಾಕಾರ ಮಾಡ್ರಿ, 1ರಲ್ಲಿ ಮಾಡಿದ್ರೆ ಎಷ್ಟು ಸರಳ ಬರ್ತದೆ. ಆಮೇಲೆ ಸ್ಥಾನ ಬೆಲೆ ಕರೆಕ್ಟಾಗಿ ಇಟ್ಬಿಡ್ರಿ. ನೋಡ್ರಿ ಇಂಥ ಮಾದರಿಗಳು ಮಾತು ಕೊಡ್ತನು, ಲಕ್ಷ್ಯ ಕೊಟ್ಟು ನೋಡಿ ಮಾಡ್ರಿ, ಕಲೀರಿ. ಇವತ್ತನ್ನ ಅಳಗಿಸೋದಿಲ್ಲ, ಹೆಂಗೆ ಮಾಡ್ಯದ ಅನ್ನೋದು ನಿಮ್ಗೆ ಬೇಕಾದ ಕಚ್ಚದಾಗ ನೋಡಿ. ಇವು ನೀವು ಗುಣಾಕಾರ ಎಕ್ಸ್ಪರ್ಟ್ ಆದ್ರೆ ಅಂದ್ರೆ ಬೇಕಾದ ಗಣಿತ ಮಾಡ್ಬೋದು.